ಏನ್ರಿ? ಆ ಎರಡೂ ಮನೆ ನೋಡಿ, ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ. ಓಕೆ. ಇಲ್ಲೊಬ್ರು ಅಂಕಲ್ ಗಾರ್ಡನಿಂಗ್ ಮಾಡ್ತಿದ್ದಾರೆ. ಇಲ್ಲೊಬ್ರು ಆಂಟಿ ಕಾರೊಳಗೆ ಕೂತ್ಕೊಂಡು ಕಾರ್ನ ಹಿಂದೆ ಮುಂದೆ ಮಾಡ್ತಿದ್ದಾರೆ. ಓಕೆ. ಅವ್ರ ಬಗ್ಗೆ ಏನ್ ಅನ್ಸತ್ ನಿಮ್ಗೆ? ಅವರು ಅದು ನಂದೇನಿದ್ರು 18 to 30 ಏಜ್ ಒಳಗೆ ಅಷ್ಟೇ. ಇವ್ರು ಸ್ವಲ್ಪ ನನಗೆ ಎಲ್ಡರ್ಲಿ. ಅದಲ್ಲ ರೀ, ಅವರಿಬ್ರು ಒಂದಾದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಅದು ಅವರಿಬ್ರಿಗೂ ಒಂಟಿತನ ಕಾಡ್ತಾ ಇದೆ ಅಂತ ಅನ್ಸಲ್ವಾ? ನನಗೂ ಒಂಟಿತನ ಕಾಡ್ತಿದೆ ಅಂತ ನಿಮ್ಗೆ ಅನ್ಸ್ತಿಲ್ವಾ? ಬಂದೆ, ಕರಿತಿದ್ದಾರೆ ಅಂದೆ. ಬಂದೆ. ವಿನಯ್, ಏನ್ ಬಂದಿದ್ದು? ನಾನು ಬಂದಿದ್ದಲ್ಲ, ನನ್ನನ್ನ ಎತ್ತಾಕೊಂಡ್ ಬಂದಿದ್ದು. ನಿಮ್ಮ ಮನೆಯಿಂದ ಘಮ ಘಮ ಪರಿಮಳ, ಆ ಪರಿಮಳ ಬಂದು ನಾನು ಮೂಗಿಗೆ ಬಡಿತು. ಮೂಗಿಯಿಂದ ನಾನ್ ಬಂದೆ. ಎಷ್ಟು ಚೆನ್ನಾಗಿದೆ ಪರಿಮಳ. ವಿನಿ, ಬನ್ನಿ. ಏನ್ ಮಾಡ್ಕೊಂಡಿದ್ದೀಯಾ? ನಿನ್ನ ನೋಡಿದ್ರೆ ಇಲ್ಲಿಯವನಲ್ಲ ಅಂತ ಕಾಣುತ್ತೆ. ಕರೆಕ್ಟ್, ನಾನು ಇಲ್ಲಿರೋನೇ ಅಲ್ಲ ಅಂಕಲ್. ವರ್ಲ್ಡ್ ಟೂರ್ ಹೋಗಿದ್ದೆ, ವಾಪಸ್ಸು ಮನೆಗೆ ಬಂದೆ. ಆ ಮನೇಲಿ ಏನು ಕೆಲಸ ಇರಲಿಲ್ಲ ಅಂತ ಹೇಳಿ ಇಲ್ಲೇ ನಮ್ಮ ಆಂಟಿ ಮನೆಗೆ ಬಂದೆ. ಆಂಟಿ? ಆಂಟಿ ಅಂಕಲ್. ಅದೇ ಆಂಟಿ ಗೊತ್ತಿರ್ಬೇಕಲ್ಲ ನಿಮಗೆ, ವಸುಂಧರಾ ಆಂಟಿ. ವಸುಂಧರಾ ಆಂಟಿ ಬ್ಯಾಂಕ್ ಮ್ಯಾನೇಜರ್, ಬ್ಯಾಂಕ್ ಆಫೀಷಿಯಲ್ ಅಂಕಲ್. ನೋಡಿ ಅಂಕಲ್, ನೀವು ನನ್ನ ಮುಖಕ್ಕೆ ಗನ್ನಿಟ್ರೆ ಇಲ್ಲಿ ನಿಮ್ ತಾಳ ಸುಟ್ಟೋಯ್ತು. ಏನ್ ಅಂಕಲ್? ಸುಟ್ಟೋಗಿದ್ರು ಪರಿಮಳ ತುಂಬಾ ಚೆನ್ನಾಗಿದೆ ಅಂಕಲ್. ನನ್ನ ಬಾಯಲ್ಲಿ ವಾಷರ್ ಕಿತ್ತೋಗಿರೋ ನಲ್ಲಿ ತರ ನೀರ್ ಬರ್ತಾ ಇದೆ. ಏನ್ ಅಂಕಲ್ ಇದು? ಇಟಾಲಿಯನ್ ಪಾಸ್ಟಾ. ಟೇಸ್ಟ್ ಮಾಡ್ತೀಯಾ? ಕೊಡಿ ಕೊಡಿ ಅಂಕಲ್, ಕೊಡಿ ಅಂಕಲ್. ಕೆನ್ ಐ ಹೆಲ್ಪ್ ಯು ಅಂಕಲ್? ಇರ್ಲಿ. ಥ್ಯಾಂಕ್ ಯು. ಇದನ್ನೆಲ್ಲ ಯಾವಾಗ ಕಲ್ತ್ರಿ ಅಂಕಲ್? ನಾನು ಹುಡುಗನಾಗಿದ್ದಾಗ ಆಟ ಆಡಿದ್ದೆ ಅಡುಗೆ ಮನೆಯಲ್ಲಿ ಮರಿ. ಅದಕ್ಕೆ ದೊಡ್ಡವನಾದ ಮೇಲೆ ಎಲ್ಲಿ ಕೈಯಲ್ಲಿ ಸೌಟ್ ಹಿಡ್ಕೋತೀನೋ ಅಂತ ಭಯ ಆಗಿ ನಮ್ಮ ಅಪ್ಪ ಬಂದೂಕಾದ್ರೂ ಹಿಡೀಲಿ ಅಂತ ಸೈನ್ಯಕ್ಕೆ ಸೇರಿಸಿದ. ಆದ್ರೆ ಆರ್ಮಿ ಸೇರಿದ ಮೇಲೂ ನಾನು ಆಗಿದ್ದು ಆಫೀಸರ್ಸ್ ಮೆಸ್ ಅಲ್ಲಿ ಶೆಫ್ವೇ. ಅಂಕಲ್ ಯಾರೇನು ಹೇಳಿ, ನಮ್ಮ ಮನ್ಸಲ್ಲಿ ಇರೋದನ್ನೇ ಮಾಡ್ಬೇಕು ಅಂತ ನಮ್ಮ ಆಂಟಿ ವಸುಂಧರಾ ಹೌದು ಹೇಳ್ತಿರ್ತಾರೆ ಅಂಕಲ್. ರೈಟ್ಲಿ ಸೆಡ್. ಅಂಕಲ್, ನೀವು ಇಷ್ಟೊಂದು ಟ್ಯಾಲೆಂಟೆಡ್, ಆದ್ರೆ ಮನೆಯಲ್ಲಿ ಒಂಟಿಯಾಗಿ ಏನ್ ಮಾಡೋದಪ್ಪ. ಹುಡುಗಿ ಕೈ ಹಿಡಿಯೋ ಟೈಮನ್ನೆಲ್ಲ ನಾನು ಕೈಯಲ್ಲಿ ಸೌಟ್ ಹಿಡಿದು ಕಳೆದೆ. ಈಗ ಈ ಸೌಟಿಗೆ ನಾನು, ನನಗೆ ಸೌಟು. ಜೈ ಆಂಜನೇಯ. ಫ್ಯಾಂಟಾಸ್ಟಿಕ್. ಏನ್ ರುಚಿ ಅಂಕಲ್, ಅದ್ಭುತ. ಅಂಕಲ್, ಒಳ್ಳೆ ಮನ್ಸಿರೋರ್ಗೆ ಮಾತ್ರ ಒಳ್ಳೆ ಅಡಿಗೆ ಮಾಡಕ್ ಬರುತ್ತಂತೆ. ನಿಮ್ ಒಳ್ಳೆತನನ ಮನ್ಸು ಜೊತೆ ಹಂಚ್ಕೊಳ್ಳಿ ಅಂಕಲ್, ನಿಮ್ ಒಂಟಿತನ ದೂರ ಆಗುತ್ತೆ. ಹಾಗಂತ ನಾನು ಹೇಳ್ತಿಲ್ಲ, ನಮ್ಮ ಆಂಟಿ ವಸುಂಧರಾ ಅವ್ರು ಹೇಳಿದ್ದು. ಅಂಕಲ್, ಇಫ್ ಯು ಡೋಂಟ್ ಮೈಂಡ್, ಇದನ್ನ ಸ್ವಲ್ಪ ನನಗೆ ಪಾರ್ಸಲ್ ಮಾಡ್ಕೊಡ್ತೀರಾ? ಅಯ್ಯೋ, ಹಾಗಂತ ಹೋಟ್ಲು ಅನ್ಕೊಂಡಿದ್ದೀನಿ ಅನ್ಕೋಬೇಡಿ. ಪಾರ್ಸಲ್ ಮಾಡ್ಕೊಟ್ರೆ ನಾನು ನಮ್ಮ ವಸುಂಧರಾ ಆಂಟಿ ಕೊಡ್ತೀನಿ. ಅವರು ನಿಮ್ ತರಾನೇ ಒಂಟಿ ಅಂಕಲ್. ಒಬ್ಬ ಆರ್ಟಿಸ್ಟ್ಗೆ ಚಪ್ಪಾಳೆ ಎಷ್ಟು ಮುಖ್ಯನೋ, ಒಬ್ಬ ಅಡುಗೆಯವನಿಗೂ ಶೆಫ್ಗೆ ಕೈ ರುಚಿ ಚಪ್ಪರಿಸೋರು ಅಷ್ಟೇ ಮುಖ್ಯ. ಕೊಡ್ತೀನಿ, ಶ್ಯೂರ್. ಎಕ್ಸ್ಕ್ಯೂಸ್ ಮೀ, ನೀನ್ ಯಾರು ಅಂತ ನಂಗೆ ಗೊತ್ತೇ ಇಲ್ಲ. ಯಾಕಿದ್ನೆಲ್ಲ ಮಾಡ್ತಿದ್ಯಾ? ಏನಾಂಟಿ ಹೀಗೆ ಹೇಳ್ತೀರಾ? ಒಬ್ಬ ತಾಯಿಗೆ ಮಗನ್ ಗುರ್ತು ಸಿಕ್ಲಿಲ್ವಾ? ತಾಯಿನ? ನನ್ನ ಹೆಸರು ವಿನ್ನಿ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ವಿನ್ನರ್, ದಿ ಬಾಜಿಗರ್ ಅಂತಾರೆ. ನಿಮ್ ನೇಬರ್ ಕಾರ್ಯಪ್ಪ ಇದಾರಲ್ಲ, ಅವ್ರ ತಂಗಿ ಮಗ ನಾನು. ಅವ್ರು ಒಂಟಿಯಾಗಿದ್ದಾರೆ. ಅವ್ರು ಒಂಟಿತನ ಹೋಗ್ಸೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಆದ್ರೆ ಮೊನ್ನೆ ನಿಮ್ಮ ಮನೆ ಮುಂದೆ ಹೋಗ್ಬೇಕಾದ್ರೆ ನೀವು ಮಾರುತಿ 800 ಕಾರಲ್ಲಿ ಕೂತ್ಕೊಂಡು ಹಿಂದೆ ಮುಂದೆ ಮುಂದೆ ಹಿಂದೆ ಹೋಗ್ತಿದ್ರಿ. ಆಗ ನಿಮ್ಮನ್ನ ನೋಡಿದ ತಕ್ಷಣ ನನಗೆ ನನ್ನ ತಾಯಿ ನೆನಪಾಗೋಯ್ತು ಆಂಟಿ. ತಾಯಿ ನೆನಪಾಗೋಯ್ತು. ಹೌದಾಂಟಿ, ನಾನು ಚಿಕ್ಕವನಾಗಿದ್ದಾಗಲೇ ನನ್ನ ತಾಯಿ ನನ್ನ ಬಿಟ್ಟು ಹೋಗ್ಬಿಟ್ರು.
ನಾನು ಎಲ್ರನ್ನೂ ಕೇಳ್ತಿದ್ದೆ, ಎಲ್ಲಿ ನನ್ನ ತಾಯಿ ಅಂತ. ಎಲ್ರು ದೇವ್ರ ಹತ್ರ ಹೋಗಿದ್ದಾರೆ ಅನ್ನೋರು. ನಾನೆಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ಕೊಂಡೆ. ಆದ್ರೆ ನಾನು ದೊಡ್ಡವನ ಆದ್ಮೇಲೆ ನನಗೆ ಗೊತ್ತಾಯ್ತು, ನನ್ನ ತಾಯಿ ಈ ಪಾಪಿ ಮಗನ ಬಿಟ್ಟು ನನ್ನ ಮದರ್ ಸೆಂಟಿಮೆಂಟ್ ಕತೆ ಕೇಳಿ ನಿಮಗೆ ಬೇಜಾರಾಗ್ಲಿಲ್ಲ ಅಲ್ಲ? ಹಾಗೇನಿಲ್ಲಪ್ಪ. ಥ್ಯಾಂಕ್ಸ್ ಆಂಟಿ. ನಾನು ನನ್ನ ತಾಯಿ ಸೇವೆನ ಮಾಡುವ ಆಸೆನ ತೀರ್ಸ್ಕೊಳ್ಳೋಕ್ಕೋಸ್ಕರನೇ ಆ ದೇವರು ನಿಮ್ಮನ್ನ ಕಳಿಸಿದಾನೆ ಅನ್ಸ್ಬಿಡ್ತು. ಅದಕ್ಕೋಸ್ಕರನೇ ಒಂಟಿಯಾಗಿರೋ ನಮ್ಮ ಅಂಕಲ್ ಕಾರ್ಯಪ್ಪ ಅವ್ರ ಕೈಯಿಂದ ಸ್ಪೆಷಲ್ ಪಾಸ್ತಾ ನಿಮಗೋಸ್ಕರನೇ ಮಾಡಿಸ್ಕೊಂಡ್ ಬಂದಿದ್ದೀನಿ. ಇಟಾಲಿಯನ್ ಸ್ಪೆಷಲ್ ಪಾಸ್ತಾ ಆಂಟಿ. ನೀವು ಇದನ್ನು ತಿನ್ನಿ. ನಾನು ಬರ್ತೀನಿ ಆಂಟಿ. ಬರ್ತೀನಮ್ಮ. ಮಾನ್ಯ ಕರ್ನಲ್ ಸಾಹೇಬ್ರೆ, ನೀವು ನಿನ್ನೆ ಕಳಿಸಿದ್ದ ಪಾಸ್ತಾ ತಿಂದೆ. ಆದರೆ ಅದನ್ನು ಮಾಡುವ ಕ್ರಮ ತಪ್ಪಿದ್ದರಿಂದ ನಿಜವಾದ ಪಾಸ್ತಾದ ಟೇಸ್ಟ್ ಬರಲಿಲ್ಲ. ಅದನ್ನು ತಯಾರಿಸುವ ಸರಿಯಾದ ಕ್ರಮ ಈ ಪುಸ್ತಕದಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ದೇನೆ. ಇಂತಿ ವಸುಂಧರ ಆಂಟಿ ವಸುಂಧರ. ಅಯ್ಯೋ ವಿನ್ನಿ, ಅವ್ರು ಯಾವ್ದೋ ಯುದ್ಧಕ್ಕೆ ಹೋದಂಗ್ ಹೊರಟ್ಬಿಟ್ರಲ್ಲ. ಡೋಂಟ್ ವರಿ, ಈ ವಿನ್ನಿ ದಿ ಬಾಜಿಗರ್ ಎಲ್ಲ ನೋಡ್ಕೋತಾನೆ. ಆ ಬ್ಯಾಗ್ ಕೊಡಿ. ವಿನಿ, ಓ ಅಂಕಲ್. ಏನ್ ಅಂಕಲ್? ಏನ್ ಪಾಸ್ತಾ ಮಾಡ್ತೀರಾ ಅಂಕಲ್? ಅವತ್ ನಿಮ್ ಮನೇಲಿ ಪಾಸ್ತಾ ತಂದಿದ್ದು ಆ ಟೇಸ್ಟ್ ಬಾಯಲ್ಲಿ ಹಾಗೆ ಇದೆ. ಆ ಸ್ಮೆಲ್ ಹೋಗ್ಬಾರ್ದು ಅಂತ ನಾನು ಕೈಯೇ ತೊಳ್ದಿಲ್ಲ. ಇನ್ನೂ ಆ ಸ್ಮೆಲ್ ಹಾಗೇ ಇದೆ. ಆ ಪಾಸ್ತಾದ್ರನ್ನ ಹೇಗೆ ತಿರ್ಸ್ಬೇಕು ಅಂತ ನಂಗೆ ಗೊತ್ತೇ ಆಗ್ತಿಲ್ಲ ಅಂಕಲ್. ನೀನು ನಿನ್ನ ಆಂಟಿ ಆಟ ಆಡ್ತಿದ್ದೀರಾ? ಏನಾಯ್ತು ಅಂಕಲ್? ಅವಳು ಚಿವುಟೋದು, ನೀನು ತೊಟ್ಲು ತಗೋದು. ಯಾಕೆ ಅಂಕಲ್, ಏನಾಯ್ತು? ನಿನ್ನ ಆಂಟಿ ಈ ಪಾಸ್ತಾ ಪುಸ್ತಕ ಕಳಿಸಿ ಒಳಗೆ ಈ ನೋಟ್ ಇಟ್ಟಿದ್ದಾಳೆ. ವಾ, ಈ ರಾಮನವಮಿ ದಿನ ಬಿಟ್ಟಿ ಮಜ್ಜಿಗೆ ಪಾನ್ಕ ಕೊಟ್ರೆ ಉಪ್ಪು ಸರಿಲ್ಲ, ಸಕ್ಕರೆ ಸರಿಲ್ಲ ಅಂತಾರಲ್ಲ ಅಂಕಲ್, ಹಾಗಾಯ್ತಿದ್ದು. ಎಕ್ಸಾಕ್ಟ್ಲಿ. ಅಂಕಲ್, ಒಂದು ಐಡಿಯಾ ಕೇಳಿ. ಕೇಳ್ತಿದ್ದೀನಿ. ನಾವೊಂದು ಹಾರ್ಶ್ ಆಗಿ ಲೆಟರ್ ಬರೆಯೋಣ. ಪ್ರೀತಿಯ ವಸುಂಧರ. ಪ್ರೀತಿ ಅಂತ ನಾನ್ ಬರಿಬೇಕಾ? ಇಲ್ಲ, ಕೋಪ ಇರ್ಬೇಕಂಕಲ್. ಹೇ ವಸುಂಧರ, ನಾಳೆ ನಮ್ಮ ಮನೆಗೆ ಬಾ. ನಮ್ಮ ಮನೆಗೆ? ಬರೀರಿ ಅಂಕಲ್, ಬರೀಲೇಬೇಕು. ನಮ್ಮನೆಗೆ ಬಾ. ಅಡಿಗೆ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಇಂತಿ ರಿಟೈರ್ಡ್ ಆರ್ಮಿ ಶೆಫ್ ಕಾರ್ಯಪ್ಪ. ಶೆಫ್ ಅಂತ ಬರಿಬೇಕಾ? ಅಂಕಲ್, ನೀವು ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಂತ ನಮ್ಮ ಆಂಟಿ ಗೊತ್ತಾಗ್ಬೇಕಲ್ವಾ? ಬರೀರಿ ಅಂಕಲ್. ಏನಪ್ಪ ಇದು? ಲೆಟರ್ ಆಂಟಿ. ಅದೇ ಯಾಕೆ? ಎಷ್ಟು ಪ್ರಶ್ನೆಗಳು ಕೇಳ್ತೀರಾ ಆಂಟಿ ನೀವು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿರೋದಕ್ಕಿಂತ ಯಾವ್ದಾದ್ರು ಸೀರಿಯಲ್ ಅಲ್ಲಿ ಲಾಯರ್ ಆಗಿ ಆಕ್ಟ್ ಮಾಡಿದ್ರೆ ಪ್ರತಿ ಪ್ರಶ್ನೆಗೂ ಒಂದೊಂದು ಎಪಿಸೋಡ್ ಮಾಡ್ಬೋದಾಗಿತ್ತು. ಯಾಕೆ, ಏನು, ಎತ್ತ, ಏನಂಟಿ? ಲೆಟ್ರ್ ಆಂಟಿ, ಲೆಟ್ರು. ಹೇ ವಸುಂಧರ. ಲೆಟ್ರು. ಹೇ ವಸುಂಧರ, ನಾಳೆ ರಾತ್ರಿ
ನಮ್ಮ ಮನೆಗೆ ಬನ್ನಿ. ನಿಮಗೆ ಅಡಿಗೆ ಹೇಗೆ ಮಾಡುವುದು ಎಂದು ನಾನು ಹೇಳಿಕೊಡುತ್ತೇನೆ. ಇಂತಿ ರಿಟೈರ್ಡ್ ಆರ್ಮಿ ಶೆಫ್ ಕಾರ್ಯಪ್ಪ. ಅಲ್ಲಪ್ಪ, ಅಲ್ಲಪ್ಪ ಅಲ್ಲ, ಕಾರ್ಯಪ್ಪ ಆಂಟಿ. ನೋಡಿ ಆಂಟಿ, ನಮ್ಮ ಅಂಕಲ್ಲು ಮಿಲಿಟರಿ ಮ್ಯಾನು, ಸ್ಟ್ರಿಕ್ಟು. ಹಲೋ ಮಿಸ್ಟರ್ ಕಾರ್ಯಪ್ಪ. ಮೈ ಗಾಡ್, ಎಷ್ಟು ಸುಂದರವಾಗಿದ್ದೀರಿ ನೀವು. ಇದು ನಿಮ್ದು, ತಗೊಳ್ಳಿ. ದಟ್ಸ್ ಆಲ್ ರೈಟ್. ನೀವು ವಿನಿ ಆಗಿದ್ದಾನೆ? ನನ್ನ ವ್ಯೂನಾ? ಹಾ? ಇಲ್ವಲ್ಲ. ವಿನ್ನಿ ನಿಮ್ ತಂಗಿ ಮಗ ಅಲ್ವಾ? ನೋ 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 ನೋ, ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಓ, ಹಾಗಾದ್ರೆ ಏನೋ ಕನ್ಫ್ಯೂಷನ್ ಆಗಿದೆ. ಸಾರಿ, ಬರ್ತೀನಿ. ವೇಟ್ ವೇಟ್ ವೇಟ್, ಅವನು ನಿಮಗೂ ಸಂಬಂಧ ಅಲ್ಲ, ನನಗೂ ಸಂಬಂಧ ಅಲ್ಲ. ಆದರೆ ಹೇಗೋ ಥ್ಯಾಂಕ್ಸ್ ಟು ಹಿಮ್ ನಮ್ಮಿಬ್ಬರ ಪರಿಚಯ ಆಗಿದೆ. ಅದನ್ನು ನಾವು ಯಾಕೆ ಮುಂದುವರಿಸಬಾರ್ದು? ಓಕೆ. ಒಂದು ನಿಮಿಷ. ಇದು ಗೋವಿಂದ. ಐ ಆಮ್ ಸಾರಿ. ಐ ಶುಡ್ ಸೇ ಸಾರಿ. ಒಂದು ನಿಮಿಷ. ಗುಡ್ ನೈಟ್ ಮಿಸ್ಟರ್ ಕಾರ್ಯಪ್ಪ. ಗುಡ್ ನೈಟ್ ಮಿಸ್ ವಸುಂಧರಾ. ಮಿಸ್ ವಸುಂಧರಾ, ನನ್ನ ವರ್ತನೆ ಅಥವಾ ಮಾತುಗಳಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಹಾಗೇನಿಲ್ಲ. ಇಟ್ ವಾಸ್ ಅ ನೈಸ್ ಈವ್ನಿಂಗ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯು ಆರ್ ವೆಲ್ಕಮ್. ಆಗಾಗ ಬರ್ತಾ ಇರಿ. ಬರ್ತೀನಿ, ಖಂಡಿತ ಬರ್ತೀನಿ. ಬಾಯ್ ಬಾಯ್. ವಸುಂಧರಾ, ನೀವಾಗಲೇ ಹೇಳಿದ ಹಾಗೆ ಇಂಥ ಒಳ್ಳೆ ಸಂಜೆ ಜೊತೆಯಲ್ಲಿ ಕಳೆದ ಮೇಲೆ ಯಾಕೋ ಆ ಖಾಲಿ ಒಂಟಿತನದ ಮನೆಗೆ ಹೋಗೋಕೆ ಮನಸ್ಸೇ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಗೆ ಅಡ್ಡಿಲ್ಲ ಅಂದ್ರೆ ನಾವು ಒಟ್ಟಿಗೆ, ನಾವು ಜೊತೆಯಲ್ಲೇ ಪ್ರತಿದಿನ ಒಟ್ಟಿಗೆ ಒಬ್ಬರ ಜೊತೆ ಸಮಯ ಹಂಚ್ಕೊಳ್ಳೋದ್ರಲ್ಲಿ ಇಷ್ಟೊಂದು ಸಂತೋಷ ಇದೆ ಅಂತ ನನಗಿವತ್ತೇ ಗೊತ್ತಾಗಿದ್ದು. ಇದು ಬರೀ ಒಂದು ನೆನಪಾಗಿರೋದು ನನಗೂ ಇಷ್ಟ ಇಲ್ಲ. ಬರ್ತೀನಿ ಆಗಾಗ, ಮತ್ತೊಮ್ಮೆ ದಿನ ಬರ್ತೀನಿ. ಬಾಯ್.